ವೀಕ್ಷಕರ ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ ನಮಸ್ಕಾರ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಜಿ ನಾಗಲಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ ಗ್ರಾಮಕ್ಕೆ ಈ ಒಂದು ಭೇಟಿ ಮಾಡೀನಿ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ, ಇಲ್ಲಿ ಮನೆಗಳ ಮುಂಭಾಗದಲ್ಲಿ ಇಲ್ಲಿ ನೀರು ಹರಿಯುವಂಥ ವ್ಯವಸ್ಥೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿರುವುದಿಲ್ಲ. ಹಾಗಾಗಿ ಬನ್ನಿ ವೀಕ್ಷಕರೇ, ಅಲ್ಲಿ ಒಮ್ಮೆ ಭೇಟಿ ಮಾಡೋಣ ಸಾರ್ವಜನಿಕರ ಹತ್ರ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಂಡ ಗ್ರಾಮದ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಪೂಜಾರಿ ಕಣ್ಣೀರಮ್ಮ ಹಾಗೂ ಊರಿನ ಮುಖಂಡರಾದ ಖಾಸಿಂ ತಮ್ಮ ದುಃಖವನ್ನ ತೋಡಿಕೊಂಡ್ರು. ಗ್ರಾಮದಲ್ಲಿರುವ ಕೆಲವೊಂದು ಓಣಿಯಲ್ಲಿ ವಿಚಿತ್ರವಾದ ಜನರಿದ್ದಾರೆ. ಕಾರಣ, ತಮ್ಮ ಮನೆಯ ಮುಂಭಾಗದಲ್ಲೇ ಬಟ್ಟೆ ತೊಳೆಯೋದಾಗ್ಲಿ, ಮೊಸರಿ ತೊಳೆಯೋದಾಗ್ಲಿ, ನೀರು ಬೇರೆ ಕಡೆ ಅಂದ್ರೆ ಆ ಮನೆಯ ಮುಂದೆ ಹರಿಯುವ ಹಾಗಿಲ್ಲ. ತಮ್ಮ ಮನೆಯ ಮುಂಭಾಗದಲ್ಲಿಯೇ ಮಣ್ಣಿನಿಂದ ಚೆಕ್ ಡ್ಯಾಮ್ ಅನ್ನ ಕಟ್ಟಿಕೊಂಡಿರುವಂತಹ ದೃಶ್ಯವನ್ನ ನೀವೇ ನೋಡಿ ವೀಕ್ಷಕರೇ. ಈ ಸಂದರ್ಭದಲ್ಲಿ ಆ ನೀರು ಅಲ್ಲೇ ನಿಲ್ಲುವುದು ಇಲ್ಲಿನ ಜನರೇ ವಿಚಿತ್ರ ಜನರು. ಪ್ರತಿ ಸಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮಾಹಿತಿ ನೀಡಿದ್ರು ಕೂಡ ಒಂದು ಚಿಕ್ಕ ಕಾಲುವೆ ಅಳವಡಿಸಿಕೊಡಿ ಎಂದು ಕೇಳಿದ್ರು ಕ್ಯಾರೆ ಎನ್ನುತ್ತಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನವ? ಕಣ್ಣೀರಮ್ಮ, ಪೂಜಾರಿ ಕಣ್ಣೀರಮ್ಮ. ಅಮ್ಮ ತಾಯಿ, ನೀವು ಇಲ್ಲಿ ವಾಸ ಮಾಡೋಕ್ಕೆ ಎಷ್ಟು ವರ್ಷಗಳಾಗ್ಯಾವ? ಇಲ್ಲಿ ನಾವು ಮುದ್ಯಾರ ಆಗತಕ್ಕ ವಾಸ ಮಾಡಿ ಇಲ್ಲೇ ಮಾಡ್ತಿದ್ರಿ. ಅಮ್ಮ, ಮುಂಚಿತವಾಗಿ ಇಲ್ಲಿ ನೀರು ಹರಿಯುವಂಥ ವ್ಯವಸ್ಥೆ ಯಾಕಿಲ್ಲ? ಹಿಂಗೆ ಅಡ್ಡಾಕಂದ್ರೆ ಎಲ್ಲೋ ಕಸ ಅಲ್ಲ, ಇಲ್ಲಿ ಅಮ್ಮ, ಇಲ್ಲಿ ನೋಡ್ತಿರುವಂಥ ದೃಶ್ಯ ನೋಡ್ರಿ ವೀಕ್ಷಕರೇ. ಇಲ್ಲಿ ತನ್ನ ಮನೆಯ ಮುಂಭಾಗದಲ್ಲಿನೇ ಒಂದು ಮಣ್ಣಿನ ಗೋಡೆಯನ್ನು ಕಟ್ಟಿರ್ತಾರೆ. ಈ ಹೊಲಸು ನೀರು ಅಂದರೆ ಪಾತ್ರೆ ತೊಳೆಯುವಂಥ ನೀರು ಏನಾದರೂ ಮುಂದೆ ಮನೆಗಳಿಗೆ ಹೋಗಬಾರ್ದಂತೇಳಿನೇ ಕಟ್ಟುನಿಟ್ಟಿನ ಕ್ರಮ ಮಾಡ್ಕೊಂಡಾರ ಇಲ್ಲಿ ಈ ಓಣೆಯಲ್ಲಿ. ಹಾಗಾಗಿ ದಯವಿಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನಾದರೂ ಮಾಹಿತಿ ತಿಳಿಸಿದ್ರಿ ಅನ್ನುವ? ತಿಳಿಸಿದಿರಿ, ಹೌದಾ? ಹಾಗಾದ್ರೆ ವಿಬಿಜಿ ರಾಮ್ಜಿ ನರೇಗಾ ಬಗ್ಗೆ ಒಮ್ಮೆ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಕಾಸಿಮ್ ಅಂತ ಹೇಳಿ. ಕಾಸಿಮಣ್ಣವರೇ, ಇಲ್ಲಿ ಎಷ್ಟು ವರ್ಷ ಸರ್ ನೀವು ಇಲ್ಲಿ ವಾಸ ಮಾಡ್ತಿದ್ದೀರಿ? ನಾವು ಹುಟ್ಟಿದ್ದಿಲ್ಲ ಸರ್, ಅವಾಗಿದ್ದ ಮಾಡಕತ್ತೀವಿ. ಈಗ ಇತ್ತೀಚೆಗೆ ನೀರು ತೊಂದರೆ ಆಕತ್ತೆ, ನಮಗೆ ಮುಂದೆ ಬಂದ್ರೆ ತೊಂದರೆ ಆಕತ್ತೆ ಅಂತೇಳಿ ಸ್ಟಾಪ್ ಮಾಡ್ಯಾರ. 6 ಮಂತ್ಯಾಗ ಅವರೇ ಬಂದೋಬಸ್ತ್ ಮಾಡಿ ಸೊಳ್ಳೆ ಅವೆಲ್ಲ ಆಗಿ ಎಲ್ಲ ಮಕ್ಕಳಿಗೆಲ್ಲ ಡೆಂಗಿ ಜ್ವರ ಸ್ಟಾರ್ಟ್ ಆಗ್ಯಾವ ಸರ್. ಇಲ್ಲಿ ಸೊಳ್ಳೆ ಕಡಿತದಿಂದ ಗಂಗೆ ಜ್ವರ ಸ್ಟಾರ್ಟ್ ಆಗ್ಯಾವ. ಪಿ ಡಿ ಒಗೆ ನಾವು ಗ್ರಾಮ ಪಂಚಾಯತಿಗೆ ತಿಳಿಸಿದ್ರೆ ಅವ್ರು ಯಾವ ಕ್ರಮನೂ ತಗೊಂಡಿಲ್ಲ, ಏನಿಲ್ಲ. ಬಂದರು, ಭೇಟಿ ಕೊಟ್ಟರು, ಹೋದರು. ಇಲ್ಲಿ ಎಷ್ಟು ದಿನಗಳಿಂದ ಮುಂಚಿತವಾಗಿ ಬಂದಿದ್ರಿ? ಇಲ್ಲಿ ಒಂದು 8-10 ದಿನ ಮುಂದೆ ಬಂದಿದ್ರು. ಬಂದವರು ತಿರುಗಿ ನೋಡೇ ಅಲ್ಲಿ ಕಡೆ. ತಾವು ಇಲ್ಲಿ ಅವರಿಗೆ ಮಾಹಿತಿಯನ್ನು ಹೇಳಿದಿರಿ? ಸರ್, ಹಿಂಗೆ ತೊಂದರೆ ಆಕೈತೆ ಸರ್, ನಮ್ಮ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮಾಡಿಕೊಡು ಅಂದ್ರೆ ನೋಡೋಣ್ರಿ, ಮಾಡೋಣ ಅಂತಾರೆ. ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಮತ್ತೆ ಮುಂಭಾಗದಲ್ಲಿ ಹೇಗೆ ಹೋಗ್ತಾ ಒಮ್ಮೆ ಭೇಟಿ ಮಾಡೋಣ ಬನ್ನಿ. ಇದೇ ಗ್ರಾಮದ ಫಕ್ರುದ್ದೀನ್ ಅವರಿದ್ದ ನರೇಗಾ ಕೂಲಿ ಕಾರ್ಮಿಕರ ಬಗ್ಗೆ ವಿವರಿಸಿದಾಗ, ನಮ್ಮ ಊರಿನಲ್ಲಿ ಸರಿಸುಮಾರು 7 ವರ್ಷವಾದರೂ ಕೂಡ ಒಬ್ಬರು ಕೂಲಿ ಕಾರ್ಮಿಕರು ಕಣ್ಣಿಗೆ ಕಂಡಿಲ್ಲ ಅಂತ ಹೇಳಿ ತಮ್ಮ ದುಃಖವನ್ನ ತೋಡಿಕೊಂಡ್ರು. ವೀಕ್ಷಕರೇ ನೋಡಿ, ತನ್ನ ಮನೆಯ ಅಂಗಳದ ಮುಂಭಾಗದಲ್ಲಿನೇ ಚರಂಡಿ ನೀರು, ಹಾಗೇನೆ ಇವರು ಬಳಸುವಂಥ ನೀರು ಇನ್ನೂ ಒಬ್ಬರ ಮನೆಯ ಮುಂದೆ, ಅಂಗಳದ ಮುಂದೆ ಹೋಗಲಾರದಂತೆಯೇ ಒಂದು ತಡೆಗೋಡೆ ಟೈಪು ಕಟ್ಕೊಂಡಿದ್ದಾರೆ. ಯಾಕಂತಂದರೆ ಇಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಸೌಕರ್ಯ ಮಾಡಿಲ್ಲ ಅಂತೇಳಿ ಇವತ್ತು ಈ ಗ್ರಾಮದ ಸಾರ್ವಜನಿಕರಿಂದ ಮಾಹಿತಿ ದೊರಕಿದೆ. ನೋಡಿ ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ, ಈ ನೀರು ಮುಂದೆ ಹರಿಯಲಿಕ್ಕೆ ವ್ಯವಸ್ಥೆ ಮಾಡಿಲ್ಲ. ಕಾರಣ ಅಷ್ಟೇ, ಪಕ್ಕಕ್ಕೆ ಒಂದು ಚರಂಡಿ ಕಾಲುವೆ ಮಾಡ್ಕೊಂಬಿಟ್ಟಿದ್ರೆ ಹರಿಯುವಂಥ ಇವು ಏನು ಗಲೀಜು ನೀರು ಹರಿದ್ಕೊಂಡು ಹೋಗ್ತಿದ್ವು. ಹಾಗಾಗಿನೇ ಇಲ್ಲಿ ಯಾವುದೇ ಕಾರಣಕ್ಕೆ ಒಂದು ಚರಂಡಿ ಕಾಲುವೆ ಮಾಡಿರಲ್ಲ. ದಯವಿಟ್ಟು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡುವುದೇನೆ ಅಂತಂದರೆ, ಒಮ್ಮೆ ಬಂದು ಭೇಟಿ ನೀಡಿ ಇವರ ಕುಂದುಕೊರತೆಗಳನ್ನು ಬೇಗನೆ ಸಹಕರಿಸಿ ಫಾಲೋ ಮಾಡಬೇಕಂತೇಳಿ ಈ ಮೂಲಕ ಬೇಡಿಕೊಳ್ಳುತ್ತೇನೆ. ಬನ್ನಿ ವೀಕ್ಷಕರೇ, ಇದೇ ಥರ ಮುಂದೆ ಇನ್ನು ಬೇಜಾನಿದೆ. ಎನ್ಎಂಆರ್ ಈ ಗ್ರಾಮದಲ್ಲಿ ಸದ್ಯಕ್ಕಂತೂ ಇಲ್ವೇ ಇಲ್ಲ. ನಮ್ಮ ಗ್ರಾಮದಲ್ಲಿ ಎಲ್ಲ ಬಡ ಕುಟುಂಬಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ನರೇಗಾ ಕೂಲಿ ಕಾರ್ಮಿಕರಿಗೆ ಕೆಲಸ ಇದ್ದಿದ್ರೆ
ಬೇರೆ ಕಡೆ ಗುಳೆ ಹೋಗುವುದು ತಪ್ಪುತ್ತಿತ್ತು ಅಂತ ಗ್ರಾಮಸ್ಥರು ಕಣ್ಣೀರಿನ ಗೋಳಾಟವನ್ನು ತೋಡಿಕೊಂಡಿದ್ದಾರೆ. ನೋಡಿ ವೀಕ್ಷಕರೇ, ಅವರದೇ ಆದಂಥ ಮನೆಯ ಅಂಗಳದ ಮುಂಭಾಗದಲ್ಲಿನೇ ಒಂದು ಮಣ್ಣಿನ ತಡೆಗೋಡೆಯನ್ನು ಹೇಗೆ ಕಟ್ಟಿದ್ದಾರೆ ನೋಡಿ ವೀಕ್ಷಕರೇ. ನೀವು ನೋಡ್ತಿರುವಂಥ ದೃಶ್ಯ ನೋಡಿ, ಇಲ್ಲಿ ಈ ಗಲೀಜು ನೀರು ಮುಂದೆ ಹೋಗಲಾರದಂತೆ ಇವರ ಮನೆಯ ಮುಂಭಾಗದಲ್ಲಿನೇ ಒಂದು ಮಣ್ಣಿನಿಂದನೇ ತಡೆಗೋಡೆ ಕಟ್ಕೊಂಡಿರ್ತಾರೆ ಅಷ್ಟೇ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾಲುವೆ ಮಾಡಿಸ್ಬಿಟ್ಟಿದ್ರೆ ಕಾಲುವೆ ಮುಖಾಂತರ ಮುಂದೆ ಹರಿದು ಹೋಗಿರುತ್ತದೆ. ಆದರೆ ಇವರು ಅಭಿವೃದ್ಧಿ ಅಧಿಕಾರಿಗಳು ತರಹದ ಒಂದು ಈ ನೀರನ್ನು ಹರಿಯುವಂಥ ಕೆಲಸ ಮಾಡಿರುವುದಿಲ್ಲ. ಹಾಗಾಗಿನೇ ಈ ತಡೆಗೋಡಿ ಇದೇ ನೋಡಿ, ತಡೆಗೋಡಿ ಕಾಂಕ್ರೀಟ್ ಇದಲ್ಲ, ಮತ್ತು ಮಣ್ಣಿನಿಂದನೇ ತಡೆಗೋಡಿ ಕಟ್ಕೊಂಡಿರ್ತಾರೆ. ಅವರವರ ಮನೆಯ ಮುಂಭಾಗದಲ್ಲಿನೇ ಈ ಗಲೀಜು ನೀರು ನಿಂತಿರುವಂಥ ದೃಶ್ಯ ನೋಡಿ. ಇವು ಇದೇ ಥರ ಪ್ರತಿ ಓಣಿಯಲ್ಲಿ ಇದೇ ಥರ ಆಗಿರುತ್ತೆ ನೋಡ್ರಿ ವೀಕ್ಷಕರೇ. ಮಕ್ಕಳಿಗೆ ಮತ್ತು ಮುದುಕರಿಗೆ ಸೊಳ್ಳೆ ಕಡಿತದಿಂದ ಆಸ್ಪತ್ರೆಯಲ್ಲಿ ಹೋಗುವಂಥ ಜಾಸ್ತಿ ಆಗಿದೆ. ಹಾಗಾಗಿ ಇವರ ಕುಂದುಕೊರತೆಗಳ ಸಮಸ್ಯೆ ಏನಪ್ಪ ಅಂತಂದರೆ, ಈ ವ್ಯವಸ್ಥೆ ಬೇಗನೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಬಂದು ಒಮ್ಮೆ ಭೇಟಿ ಮಾಡಿ ಇದನ್ನು ಬೇಗನೆ ಸರಿಪಡಿಸಬೇಕಂತೇಳಿ ಇವರು ಗ್ರಾಮ ಪಂಚಾಯಿತಿಯ ಗ್ರಾಮದ ಸಾರ್ವಜನಿಕರಿಂದ ಮಾಹಿತಿ ಲಭ್ಯವಾಗಿದೆ. ನೋಡಿ ವೀಕ್ಷಕರೇ, ಇನ್ನೂ ಬೇಜಾನಿದೆ. ಬೇರೆ ಬೇರೆ ಓಣಿಯಲ್ಲಿ ಹೋಗಿ ಭೇಟಿ ಮಾಡೋಣ ಬನ್ನಿ ವೀಕ್ಷಕರೇ. ಯಜಮಾನ್ರಿ, ಪ್ರತಿ ಓಣಿಯಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ, ಈ ಓಣಿಯಲ್ಲಿ ಯಾಕೆ ಮಾಡಿಲ್ಲ? ಅದು ಮೊದಲಿಂದನೂ ಮಾಡಿಲ್ಲ ಸರ್. ಇಲ್ಲಿ ಮೊದಲಿಂದ ಮಾಡೇ ಇಲ್ಲ. ಇಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಮೆಂಬರ್ಗಳಿಗೆ ಹೇಳಿದ್ರು ಕಿವಿ ಹಾಕ್ಕೊಂಡ್ರು, ಪಿ ಡಿ ಒಗೆ ಹೇಳಿದ್ರು ಕಿವಿ ಹಾಕ್ಕೊಂಡ್ರು. ಇದು ನಮ್ಮನ್ನು ವೇಸ್ಟ್ ಜಾಗ ಇದ್ದಂಗೆ, ನಾವು ವೇಸ್ಟ್ ಓಣಿದ್ದಂಗೆ ಇದು ನಮ್ಮದು. ಅಲ್ಲ, ನಾನು ಇವಾಗ ವಿಸಿಟ್ ಮಾಡಬೇಕಾದ್ರೆ ಪ್ರತಿ ಓಣಿಯಲ್ಲಿ ಎಲ್ಲ ಕಾಂಕ್ರೀಟ್ ರಸ್ತೆಗಳಾಗ್ಯಾವ, ಈ ಓಣಿಯಲ್ಲಿ ಯಾಕೆ ಆಗಿಲ್ಲ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಯಾವ ಅಧಿಕಾರಿಗಳು ಮಾಡಿಲ್ಲ, ಮಾಡೋದಿಲ್ಲ. ಇಲ್ಲಿ ಯಾರು ಮಾಡ್ತಾರೆ? ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಮತ್ತು ಇದು ಚರಂಡಿ ನೀರಾ ಅಥವಾ ನೀವು ಬಳಸುವಂಥ ನೀರು? ನಾವು ಕೈಕಾಲು ಮುಖ ತೊಳ್ಕೊಂಡು ಆ ನೀರು ಮತ್ತೆ ಎಲ್ಲಿ ಹರಿದು ಹೋಗ್ಬೇಕು? ಮುಂದೆ ಯಾರು ಮಂತ್ಯಾಗ ಅವರ ಸ್ಟಾಪ್ ಮಾಡ್ಕೋಬೇಕು, ತುಂಬಿ ಬೇರೆ ದೂರ ಹೋಗಿ ಹಾಕಿ ಬರ್ಬೇಕು ಬಕೆಟ್ನ. ಅಂದರೆ ನಿಮ್ಮ ಮನೆಯ ಮುಂಭಾಗದಲ್ಲಿನೇ ಒಂದು ತಡೆಗೋಡೆಯನ್ನು ಕಟ್ಟಿ ಆ ನೀರನ್ನು ಒಂದು ಬಕೆಟ್ನಲ್ಲಿ ಹಾಕೊಂಡು ಬೇರೆ ಕಡೆ ಚೆಲ್ಲುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ದಿನ ಅದೇ ಕೆಲಸ ನಮ್ಮ. ಅಂದ್ರೆ ನೀವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನಾದರೂ ಮಾಹಿತಿ ತಿಳಿಸಿಲ್ವಾ? ತಿಳಿಸಿದ್ವಿ, ಎಲ್ಲ ಮಾಡಿದ್ವಿ. ಪಿ ಡಿ ಒ ಬಂದು ಅದೇನು ಒಂದು ಕ್ರಮ ಕೈ ತಗೋವಲ್ಲ, ಮಾಡವಲ್ಲ. ಈಗ ಇನ್ನೊಂದು ಸರ್ಕಾರ ಕಡೆಯಿಂದನೇ ಮಾಹಿತಿ ಬಂದಿದೆ, ತಮ್ಮ ಮನೆಯ ಮುಂಭಾಗದಲ್ಲಿನೇ ಒಂದು ಅಂಗುಗುಂಡಿ ಅಂತೇಳಿ ಮಾಡ್ಕೋಬೇಕಂತೇಳಿ ಮಾಡ್ಕೊಂಡಿದ್ರೆ ಆ ಪ್ರಕಾರ ಮಾಡ್ಬೋದಲ್ಲ? ಸ್ನಾನ ಮಾಡೋದು, ಲ್ಯಾಟ್ರಿನ್ ರೂಮು, ಬಾತ್ರೂಮು ಅದಾವ. ಇವಕ್ಕ ಗುಂಡಿ ಬೀಳ್ತಾ ಇಲ್ಲ. ಅಂದರೆ ಕಲ್ಲು ಮಟ್ಟೆ, ಬೇರೆ ಕಲ್ಲು ಮಟ್ಟೆ ಅದಾವ. ಒಂದು ಫೂಟ್ ಕೂಡ ಒಳಗೆ ಹೋಗ್ತಾ ಇಲ್ಲ. ಎಲ್ಲಿ ಗುಂಡಿ ಮಾಡೋಣ ನಾವು? ಅಂದರೆ ತಾವು ಹೇಳ್ತಿರೋದು ಕೆಳಗಡೆ ಬರೀ ಕಲ್ಲು ಬಂಡೆ, ಕೋಲ್ ಬಂಡೆ ಅದಾವ, ಹಾಗಾಗಿನೇ ತೋಡ್ಲಿಕ್ಕೆ ಆಗಲ್ಲ ಅಂತ ಆಗತ್ತಿದೆ. ಹೌದೌದು. ಮತ್ತು ಇದರ ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ನೀವು ಯಾವ ಲೆಕ್ಕಕ್ಕೆ ಹೋಗ್ತಿದ್ದೀರಿ ಮುಂದೆ? ಮತ್ತು ಏನಲ್ಲ, ಇದನ್ನ ನೋಡ್ತೀವಿ, ಶಿವಸಾರನ ಕಾಣ್ತೀವಿ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ನೋಡ್ತಿರುವಂಥ ದೃಶ್ಯ ನೋಡಿ, ಇದು ಸರಿಸುಮಾರು ವರ್ಷಗಳಿಂದ ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಅಳವಡಿಸಿಲ್ಲ. ಒಂದು ಮಳೆ ಬಂತಂತಂದರೆ ಎಲ್ಲ ದೇವಸ್ಥಾನ, ಈ ದೇವಸ್ಥಾನ ಇಲ್ಲಿ ನೀವು ನೋಡ್ತಿರುವಂಥ ದೃಶ್ಯ ನೋಡಿ ವೀಕ್ಷಕರೇ, ಇದು ಒಂದು ದೇವಸ್ಥಾನ. ಈ ದೇವಸ್ಥಾನ ಅರ್ಧ ಗೋಡೆಯಷ್ಟು ಮಳೆ ಬಂತಂದರೆ ನೀರು ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಹಾಗಾಗಿನೇ ಇಲ್ಲೇ ಸ್ಟಾಪ್ ಆಗಿಬಿಡ್ತವೆ. ಆಮೇಲೆ ಎಲ್ಲ ಮಣ್ಣು ತಂದು ಇಲ್ಲಿ ನೋಡಿರಿ ವೀಕ್ಷಕರೇ, ಇಲ್ಲಿ ಒಮ್ಮೆ ವೀಕ್ಷಿಸಿ, ಎಲ್ಲ ಚರಂಡಿ ನೀರು ಅಥವಾ ಹೊಲಸು ನೀರು ತಂದು ಈ ದೇವಸ್ಥಾನ ಮುಂಭಾಗ ಮತ್ತು ಹಿಂಭಾಗದಲ್ಲಿನೇ ಹೆಚ್ಚಿನ ಸಾಧ್ಯತೆ, ನಿಲ್ಲುವಂಥ ಸಾಧ್ಯತೆ ಆಗಿರ್ತದೆ. ಈ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು, ಆಮೇಲೆ ಆಡಳಿತಾಧಿಕಾರಿಗಳಿಗೆ ಏನಾದರೂ ಮಾಹಿತಿ ಲಭ್ಯವಾಗಿದೋ ಇಲ್ಲ ಅಂಥೇಳಿ ಮುಂದಿನ ಭಾಗದಲ್ಲಿ, ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ ಅಂಥೇಳಿ ನಾವು ಇನ್ನು ಮುಂದಿನ ವಿಭಾಗದಲ್ಲಿ ಹೋಗೋಣ ಅಂಥೇಳಿ ಈ ದೃಷ್ಟಿ ನ್ಯೂಸ್ ವತಿಯಿಂದ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಗುಂಡಾ ಗ್ರಾಮ, ಜಿ ನಾಗ್ಲಾಪುರ ಗ್ರಾಮ ಪಂಚಾಯತಿ.